ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದ್ರೂ ಎರಡು ಮಕ್ಳು ಕರ್ಕೊಂಡು ಹೋಗಿದ್ದೀಯಾ, ದಯವಿಟ್ಟು ಬಾರವಾ. ಅಜ್ಜಿ ಎಂತಕ್ಕೂ ಬಾರಿಂದ ಹೊಂದ್ಕೊಂಡ್ಬಿಟ್ಟತಿ. ಕ್ಷಣ ಕ್ಷಣಕ್ಕೂ ಅಳ್ತಾನೆ ಇದೆ ಅಜ್ಜಿ ಯಾವಾಗ್ಲೂ. ಅಜ್ಜಿ ಮಕ್ಳ ಮುಖ ನೋಡ್ಕೊಂಡಾರ ಬಾರವ, ಎಲ್ಲರ ಇರಲಿ ನೀನು. ಇಲ್ಲೆಲ್ಲ ಚೆನ್ನಾಗಿದ್ರು, ಚೆನ್ನಾಗೆಲ್ಲ ಒಡನಾಟ ಭಾಳ ಚೆನ್ನಾಗಿದ್ರು ಕಣ್ರಿ, ಆ ಥರದ್ದೇನಿಲ್ಲ. ಅದೇ ಪಾಪ 10 ಗಂಟೆಗೆ ಹೋದ್ರೆ ಅಂದ್ರೆ ನಾವು ಅವಾಗೆಲ್ಲ ಮಲ್ಕೊಂಡಿರ್ತಾವಲ್ಲ ಸರ್. ಅವಾಗೆ ನಮಗೆ ಗೊತ್ತಾಗಿದ್ದು ಬೆಳಗ್ಗೆ ಸ್ಕೂಲಿಗೆ ಮಕ್ಳನ್ನ ಕಳಿಸ್ತಾರಲ್ಲ, ಅವಾಗ ಮಾತಾಡ್ಸಿದ್ದು ನಾನು. ನಿಜ ಅವ್ರ ಮಗನೂ ಸ್ಕೂಲ್ಗೆ ಹೋದ, ನಮ್ಮ ಮಕ್ಳನ್ನೂ ಸ್ಕೂಲ್ಗೆ ಹೋದ್ರು, ಅವಾಗ ಮಾತಾಡ್ಸಿದ್ದೆ ಅವಳನ್ನ ಅಷ್ಟೇ. ಏನು ತಿಂಡಿ ಏನು ಆ ಥರ ಅಷ್ಟೇ, ಅಷ್ಟು ಮಾತಾಡಿಲ್ಲ ಅಷ್ಟೇ ಅವಳು. ಮತ್ತು ಮಧ್ಯಾಹ್ನ ಮೇಲೆ ಅಜ್ಜಿ ನನ್ನ ಮೊಮ್ಮಗೊಂದು ಇದು ಇದೆ ಬರ್ತಡೇ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಜ್ಜಿ. ಇನ್ನೊಂದು ಮಗದ್ದು ಬರ್ತಡೇ ಐತೆ, ಅಲ್ಲಿಗೆ ಹೋಗ್ತೀನವ ಅಂದು ಬಂದು ಹೇಳೋತ 12 ಗಂಟೆಗೆ. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ನಮ್ಮಲ್ಲಿ ಮಾತಾಡಲಿಲ್ಲ. ರಾತ್ರಿನೇ ಇದ್ರಾಗ ನೋಡಿರೋದು ಅಷ್ಟೇ ನಾವು CC ಕ್ಯಾಮ್ರಾದಾಗ. ಅದು ನೋಡಿದಾಗ 10:30 ಆಗಿತ್ತು ಅಂತ ಅಂದರು ಕಣ್ರಿ ಸರ್ ಅಷ್ಟೇ. ಮಕ್ಕಳು ಅವರು ಅದೇ ಕಾರಲ್ಲಿ ಹೋದ್ರು. ಹ್ಞೂ ಸರ್, ವಾಪಸ್ ಬರಲಿ. ಒಳ್ಳೆ ಅಲ್ಲ ಪಾಪ, ಹುಡುಗಿ ಸಣ್ಣದು, ಯಾವಾಗ್ಲೂ ನನ್ನ ಜೊತೆಗೆ ಬರೋದು, ಪಕ್ಕದ ಮನೆಯಲ್ಲ ಆಂಟಿ ಅನ್ಕಂತಾನೆ ಬರೋದು. ಈಗ್ಲೂ ಅದೇ ನೆನಪು ಬರುತ್ತೆ, ಅಲ್ಲೆಲ್ಲ ಪಕ್ಕದಾಗ ಬಂದರೆ ಪಾಪ ಅದೇ ನೆನಪು ಬರುತ್ತೆ ನನಗೆ ಈಗಲೂ. ಪಾಪ ಎಲ್ಲಿದ್ರು ಏನು ಆಗ್ದಂಗೆ ಬರಲಿ ಸರ್. ಗೌರಮ್ಮ. ಇಲ್ಲಿದ್ರೂ ಎರಡು ಮಕ್ಳು ಕರ್ಕೊಂಡು ಹೋಗಿದ್ದೀಯಾ, ದಯವಿಟ್ಟು ಬಾರವಾ. ಅಜ್ಜಿ ಎಂತಕ್ಕೂ ಬಾರಿಂದ ಹೊಂದ್ಕೊಂಡ್ಬಿಟ್ಟತಿ. ಕ್ಷಣ ಕ್ಷಣಕ್ಕೂ ಅಳ್ತಾನೆ ಇದೆ ಅಜ್ಜಿ ಯಾವಾಗ್ಲೂ. ಅಜ್ಜಿ ಮಕ್ಳ ಮುಖ ನೋಡ್ಕೊಂಡಾರ ಬಾರವ, ಎಲ್ಲರ ಇರಲಿ ನೀನು. ಇಲ್ಲೆಲ್ಲ ಚೆನ್ನಾಗಿದ್ರು, ಚೆನ್ನಾಗೆಲ್ಲ ಒಡನಾಟ ಭಾಳ ಚೆನ್ನಾಗಿದ್ರು ಕಣ್ರಿ, ಆ ಥರದ್ದೇನಿಲ್ಲ. ಅದೇ ಪಾಪ 10 ಗಂಟೆಗೆ ಹೋದ್ರೆ ಅಂದ್ರೆ ನಾವು ಅವಾಗೆಲ್ಲ ಮಲ್ಕೊಂಡಿರ್ತಾವಲ್ಲ ಸರ್. ಅವಾಗೆ ನಮಗೆ ಗೊತ್ತಾಗಿದ್ದು ಬೆಳಗ್ಗೆ ಸ್ಕೂಲಿಗೆ ಮಕ್ಳನ್ನ ಕಳಿಸ್ತಾರಲ್ಲ, ಅವಾಗ ಮಾತಾಡ್ಸಿದ್ದು ನಾನು. ನಿಜ ಅವ್ರ ಮಗನೂ ಸ್ಕೂಲ್ಗೆ ಹೋದ, ನಮ್ಮ ಮಕ್ಳನ್ನೂ ಸ್ಕೂಲ್ಗೆ ಹೋದ್ರು, ಅವಾಗ ಮಾತಾಡ್ಸಿದ್ದೆ ಅವಳನ್ನ ಅಷ್ಟೇ. ಏನು ತಿಂಡಿ ಏನು ಆ ಥರ ಅಷ್ಟೇ, ಅಷ್ಟು ಮಾತಾಡಿಲ್ಲ ಅಷ್ಟೇ ಅವಳು. ಮತ್ತು ಮಧ್ಯಾಹ್ನ ಮೇಲೆ ಅಜ್ಜಿ ನನ್ನ ಮೊಮ್ಮಗೊಂದು ಇದು ಇದೆ ಬರ್ತಡೇ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಜ್ಜಿ. ಇನ್ನೊಂದು ಮಗದ್ದು ಬರ್ತಡೇ ಐತೆ, ಅಲ್ಲಿಗೆ ಹೋಗ್ತೀನವ ಅಂದು ಬಂದು ಹೇಳೋತ 12 ಗಂಟೆಗೆ. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ನಮ್ಮಲ್ಲಿ ಮಾತಾಡಲಿಲ್ಲ. ರಾತ್ರಿನೇ ಇದ್ರಾಗ ನೋಡಿರೋದು ಅಷ್ಟೇ ನಾವು CC ಕ್ಯಾಮ್ರಾದಾಗ. ಅದು ನೋಡಿದಾಗ 10:30 ಆಗಿತ್ತು ಅಂತ ಅಂದರು ಕಣ್ರಿ ಸರ್ ಅಷ್ಟೇ. ಮಕ್ಕಳು ಅವರು ಅದೇ ಕಾರಲ್ಲಿ ಹೋದ್ರು. ಹ್ಞೂ ಸರ್, ವಾಪಸ್ ಬರಲಿ. ಒಳ್ಳೆ ಅಲ್ಲ ಪಾಪ, ಹುಡುಗಿ ಸಣ್ಣದು, ಯಾವಾಗ್ಲೂ ನನ್ನ ಜೊತೆಗೆ ಬರೋದು, ಪಕ್ಕದ ಮನೆಯಲ್ಲ ಆಂಟಿ ಅನ್ಕಂತಾನೆ ಬರೋದು. ಈಗ್ಲೂ ಅದೇ ನೆನಪು ಬರುತ್ತೆ, ಅಲ್ಲೆಲ್ಲ ಪಕ್ಕದಾಗ ಬಂದರೆ ಪಾಪ ಅದೇ ನೆನಪು ಬರುತ್ತೆ ನನಗೆ ಈಗಲೂ. ಪಾಪ ಎಲ್ಲಿದ್ರು ಏನು ಆಗ್ದಂಗೆ ಬರಲಿ ಸರ್. ಗೌರಮ್ಮ.